ಕ್ಯಾಮ್ರಾ ನೋಡಿ, ದರ್ಪ ಮೆರೆದು ಒಳಗೆ ಹೋದ ತಮ್ಮ ನೋಡಿ ಏನೆಲ್ಲ ಆಗತ್ತೆ. ಈಗ ಬರ್ತಿರುವಂಥ ಪವಿತ್ರ ಗೌಡ ಭೇಟಿಗೆ ಆಗಮಿಸಿದ ಪೋಷಕರು, ಪವಿತ್ರ ತಂದೆ ತಾಯಿ ತಮ್ಮ ಚಿಕ್ಕಮ್ಮ ಭೇಟಿ, ಮಗಳ ಆರೋಗ್ಯ ವಿಚಾರಿಸಿದ ಕುಟುಂಬಸ್ಥರು, ಇತ್ತ ಮಾಧ್ಯಮಗಳ ಮುಂದೆ ಸಹೋದರನ ದರ್ಪ. ಕ್ಯಾಮ್ರಾ ನೋಡಿ, ದರ್ಪ ಮೆರೆದು ಒಳಗೆ ಹೋದ ತಮ್ಮ, ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ, ವಿಡಿಯೋ ಯಾಕೆ ಮಾಡ್ತೀರಾ? ಆಹಾ ನಿನ್ನ ಅಕ್ಕನ ಕೇಳು ಮಾರಾಯ, ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಾ ಅಂತೇಳಿ. ನಿನ್ನ ಅಕ್ಕನ ಕೇಳು, ಹೋಗಿ ಮಾಡ್ಲಿಕ್ಕೆ ಬೇರೆ ಕೆಲಸ ಇಲ್ವಂತೆ. ನಿಮಗೆ ಮಾಡೋಕ್ಕೆ ಕೆಲಸ ಇಲ್ವಾ, ವಿಡಿಯೋ ಯಾಕೆ ಮಾಡ್ತೀರಾ, ಮಾಡಿರೋದು ಅನಾಚಾರ, ಮಾಧ್ಯಮಗಳ ಅಯ್ಯಯ್ಯೋ. ಹೌದೌದು, ನೀನು ಇದು ಏನು ಗಡಿಯಲ್ಲಿ ದೇಶವನ್ನು ರಕ್ಷಣೆ ಮಾಡಿ ಬಂದಿದ್ದು. ಈಗ ನೀನು ಗಡಿಯಲ್ಲಿ ದೇಶ ರಕ್ಷಣೆ ಮಾಡಿ ಭಯೋತ್ಪಾದಕರನ್ನು ಕೊಂದು ಬಂದಿದ್ದು. ನೋಡಿ, ಇದು ಅವನ ತಮ್ಮ, ಯಾರ್ದು, ಪವಿತ್ರ ಗೌಡ ತಮ್ಮ. ಅಲ್ಲಿ ಕ್ಯಾಮರಾ ಇದೆ, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ ಅಂತಿದ್ದಾನೆ. ಕೆಲಸ ಇದೆ ನಮಗೆ, ನಿನ್ನಂಥವ್ರನ್ನ ತೋರಿಸಿ ನೋಡಿ, ಇವರು ಹತ್ತಿರ ಬರ್ಬೋದು, ನಾಳೆ ಇವರು ಹೇಸಿಗೆಗಳು ಅಂತ ತೋರಿಸ್ಬೇಕಾಗಿದೆ ನಮಗೆ. ಗೊತ್ತಾಯ್ತಾ? ನೋಡಿ ದಿಮಾಕ್ ನೋಡಿ, ಕೊಬ್ಬು ನೋಡಿ. ಆ ಹುಡುಗನನ್ನು ಇವನಿಗೊಂದು ಕನಿಕರ ಆದರೆ ಇಲ್ವಾ, ಒಬ್ಬ ರೇಣುಕಾ ಸ್ವಾಮಿಯನ್ನು ಕೊಂದು ಹಾಕಲಾಗಿದೆ ಅಂತ ಹೇಳಿ. ಇವನನ್ನು ಸ್ವಲ್ಪ ಕೇಳಬೇಕಿತ್ತು, ಇವನ ಮೊಬೈಲಲ್ಲಿ ಏನಾದರೂ ಇರ್ಬೋದು, ಕೇಳಿ. ನಡಿ, ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಇವನು ಅವನ ತಮ್ಮ, ಪವಿತ್ರ ಗೌಡ ತಮ್ಮ. ನಮ್ಮ ಹತ್ರ ಈಗ ಮೀಡಿಯಾದವರಲ್ಲಿ ಪರಪ್ಪನ ಅಗ್ರಹಾರಕ್ಕೆ ಹೋಗ್ತಿರ್ಬೇಕಾದ್ರೆ ವಿಡಿಯೋ ಮಾಡಿದ್ದಾರೆ. ಅದಕ್ಕೆ ಇವನು ಕೇಳೋದು, ನಿಮಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ವಾ? ಹೌದು, ನಮ್ಮ ಕೆಲಸ ಇಲ್ಲ, ಶೆಡ್ಡಿಗೆ ಬಾ. ನಮಗೆ ಮಾಡೋಕ್ಕೆ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗೋಣ ಬಾ, ಶೆಡ್ಡಲ್ಲಿ ಕುಂಟಾಬಿಲ್ಲ ಆಡೋಣ ಬಾ. ಬುದ್ಧಿ ಹೇಳೋಕ್ಕಾಗಿಲ್ವ ನಿನಗೆ, ನಿನ್ನ ಅಕ್ಕನಿಗೆ? ಹಾಂ, ನಿನ್ನ ಕೆಲಸ ಇರಲಿಲ್ವ ಅದು? ಇಷ್ಟೆಲ್ಲ ಅನಾಚಾರ ಆದಾಗ ಗೊತ್ತಿರಲಿಲ್ವ ನಿನಗೆ? ಅದ್ರ ಮೇಲೆ ನಮ್ಮ ಹತ್ರ ಮೀಡಿಯಾದಲ್ಲಿ ಇಷ್ಟೆಲ್ಲ. ಹೌದು, ನಿಮ್ಮಂಥ ಅನಾಚಾರ ಮಾಡ್ತಾರೆ. ನಿಮ್ಮಂಥ ಅನಾಚಾರ ಮಾಡಿದವ್ರನ್ನ ಹೆಡೆಮುರಿ ಕಟ್ಟಬೇಕು, ಅದು ಹೆಣ್ಣಾಗಲಿ ಗಂಡಾಗಲಿ ಅನ್ನೋದನ್ನು ತೋರಿಸ್ತಾ ಇರೋದು. ನಿನಗೆ ಕೆಲಸ ಇಲ್ಲ, ಶೆಡ್ಡಿಗೆ ಹೋಗಿ ಕೂತಿರ್ತೀಯ ನೀನಷ್ಟೇ. ನಿನ್ನ ಕೆಲಸ ನೆಟ್ಟಾಗಿ ಮಾಡು, ದೇಶದ ಒಳ್ಳೆ ಪ್ರಜೆ ಆಗು, ಅಕ್ಕಂತರ ಆಗಬೇಡ. ಗೊತ್ತಾಯ್ತಾ? ಒಂದೊಳ್ಳೆ ಕೆಲಸ ಹುಡುಕಿ ನ್ಯಾಯ ಮಾರ್ಗದಲ್ಲಿ ಸಂಪಾದನೆ ಮಾಡಿ ಅಡ್ಡ ಮಾರ್ಗ ಹಿಡಿಯದೆ ಬಾಳು. ಒಳಗೆ ಹೋಗ್ತೀಯಲ್ಲ, ಅಕ್ಕನ ಹತ್ರ ಕೇಳು, ಅಕ್ಕನ ಹತ್ರ ಕೇಳು. ನೋಡಿ ಎಂತ ಕಾಲ ಇದು, ನಿಮ್ಮ ಮಾಡಕ್ಕೆ ಬೇರೆ ಕೆಲಸ ಇಲ್ವಾ ಅಂತಾನೆ. ನಮಸ್ಕಾರ, ಕರ್ನಾಟಕ ಪ್ರೈಮ್ ಟೈಮ್ಗೆ ಸ್ವಾಗತ. ನಾನು ಜಯಪ್ರಕಾಶ್ ಶೆಟ್ಟಿ. ಇಡೀ ಕರ್ನಾಡು ಇವತ್ತು ರೆಬೆಲ್ ಆಗಿ ನಿಂತಿದೆ. ಈ ಹಗರಣಗಳನ್ನು ಸದನದಲ್ಲಿ ಪ್ರಸ್ತಾಪ ಮಾಡಲು ಕೂಡ ಕಾಂಗ್ರೆಸ್ ಹಿಂದೇಟು ಹಾಕಿದ್ದೇಕೆ? ನಿಮ್ಗೆ ಸಂಬಳ ಅದಕ್ಕೆ, ನಿಮಗೆ ವಾಹನ ಅದಕ್ಕೆ, ನಿಮಗೆ ವೆಪನ್ ಅದಕ್ಕೆ, ನೀವು ಅದನ್ನು ಸೆರೆ ಹಿಡಿಬೇಕಾಗಿತ್ತು. ನೀವು ವಿದ್ಯುತ್ ಬರ ಇದೆ ಅಂತ ಹೇಳ್ತಾ ಇದ್ದೀರಿ, ಎಲ್ಲಿ ಬರ ಇದೆ ನೀವು ಹೇಳಬೇಕು. ಪಾಕಿಸ್ತಾನ್ ಆಕ್ಯುಪೈಡ್ ಕಾಶ್ಮೀರ್ ಅದು ಎಂದೆಂದಿಗೂ ನಮ್ಮದು. 40 ಮೆಷಿನ್ಗಳು ತಂದಿತ್ತು ನೋಟ್ ಎಣಿಸುವುದಕ್ಕೆ, ಅದೇ ಹಾಳಾಯಿತು. ಮಥುರಾದ ಗಲಾಟೆ ಇದೆಯಲ್ಲ, ಅದು ಸ್ಥಳೀಯವಾಗಿ ಕೂತು ಪರಿಹರಿಸಬಹುದಾದಂಥ ಕಾನೂನಿದೆ.
ಗ್ಯಾರಂಟಿ ಯೋಜನೆಯಿಂದ ನಷ್ಟ ಆಗಿದೆ, ಲಾಭ ಆಗಿದೆ? ದಯವಿಟ್ಟು ಹೇಳಿ. ದಾವೂದ್ ಇಬ್ರಾಹಿಂ ಮೋಸ್ಟ್ ವಾಂಟೆಡ್ ಕ್ರಿಮಿನಲ್ ಯಾವಾಗಾದ ಅಂದರೆ ಇಲ್ಲಿ ತನಕ ಭಾರತ ದೇಶದಲ್ಲಿ ಓರ್ವ ದಲಿತ ಪ್ರಧಾನಿಯಾದಂಥ ಇತಿಹಾಸವೇ ಇಲ್ಲ. ರಿಪಬ್ಲಿಕ್ ವರ್ಲ್ಡ್ ಆಪ್ ಇದು ಕೇವಲ ಅಪ್ಲಿಕೇಶನ್ ಅಲ್ಲ, ಸಮಗ್ರ ಸುದ್ದಿಗಳ ಸಂಪರ್ಕ ಮಾರ್ಗಕ್ಕೆ ಕ್ರಾಂತಿಕಾರಿ ಬದಲಾವಣೆ. ರಿಪಬ್ಲಿಕ್ ವರ್ಲ್ಡ್ ಆಪ್ ಕೇವಲ ಸುದ್ದಿ ಅಪ್ಲಿಕೇಶನ್ ಅನ್ನ ಪರಿಚಯ ಮಾಡ್ತಾ ಇಲ್ಲ, ಬದಲಾಗಿ ಡಿಜಿಟಲ್ ಸುದ್ದಿ ಬಳಕೆಯ ಹೊಸ ಯುಗಕ್ಕೆ ನಾಂದಿ ಹಾಡ್ತಾ ಇದೆ. ಇದೊಂದು ಬ್ರೇಕಿಂಗ್ ನ್ಯೂಸ್, ಪ್ರಭಾವಶಾಲಿ ಕಾರ್ಯಕ್ರಮಗಳಿಗೆ ಗಟ್ಟಿಯಾದ ವೇದಿಕೆ. ರಿಪಬ್ಲಿಕ್ ವರ್ಲ್ಡ್ ಅಪ್ಲಿಕೇಶನ್ ಈಗ ಲೈವ್ ಆಗಿದೆ. ಗೂಗಲ್ ಪ್ಲೇ ಸ್ಟೋರ್ ಮತ್ತು ಆಪಲ್ ಆಪ್ ಸ್ಟೋರ್ ಎರಡರಲ್ಲೂ ಲಭ್ಯವಿದೆ. ಈಗಲೇ ಡೌನ್ಲೋಡ್ ಮಾಡಿ.